ಸ್ವಾಮಿ ನಮ್ಮ ಎಲ್ಲ ತಪ್ಪುಗಳ ಮನ್ನಿಸಲು ನಾವು ಬೇಡುವೆವು. ನಮ್ಮ ಎಲ್ಲ ತಪ್ಪುಗಳ ಮನ್ನಿಸಲು ನಾವು ಬೇಡುವೆವು. ಬಾಳಲಿ ಶನಿದೇವ ನಿನ್ನ ಗೊತ್ತಾರ ಮನಗೀಗ ಎಲ್ಲಿನ ಆರತಿಯ ಎತ್ತಿದೆವು ಸ್ವಾಮಿ. ನಮ್ಮ ಎಲ್ಲ ತಪ್ಪುಗಳ ಮನ್ನಿಸಲು ನಾವು ಬೇಡುವೆವು. ಕರ್ಪೂರದ ಆರತಿಯ ಕರುಣೆಯಿಂದಲೇ ಬೆಳಗಿ ನಮ್ಮ ಎಲ್ಲ ತಪ್ಪುಗಳ ಮನ್ನಿಸಲು ನಾವು ಬೇಡುವೆವು. ಬನ್ನೆಯ ಪತ್ತೆಯ ನಿನ್ನ ಪಾದಕ್ಕೆ ಇರಿಸುವೆವು. ಬಂಗಾಬರ್ಧನವ ನಾವು ಬೇಡುವೆವು. ನಮ್ಮ ಬಂಗಾಬರ್ಧನವ ಜೈ ಶನೇಶ್ವರ ಸ್ವಾಮಿಯ ಪ್ರಾರ್ಥನೆಗಳನ್ನು ಇತ್ತ ಕಥಾಭಾವದಲ್ಲಿ ಮಹಾತಾಯಿ ಚಂದ್ರಹಾಸಾದೇವಿ ಗೌರಿ ದೇವಿಯಿಂದ ಆರಾಧನೆಯನ್ನು ಮಾಡ್ತಾ ಹೇಳ್ತಾ ಇದ್ದಾರಂತೆ. ಅಮ್ಮ ಅನವರತವು ನೀ ಕಾಯೇ ಎಲ್ಲ ರಾಜ್ಯದ ಪ್ರಜೆಗಳನ್ನು ಸಂರಕ್ಷಿಸು ಕಾಪಾಡುತ್ತಾಳೆ. ಮುತ್ತೈದೆತನವನ್ನು ನೀ ಕಾಪಾಡುತ್ತಾಳೆ. ಪತಿಯಾಯುರಾರೋಗ್ಯ ಭಾಗ್ಯವನ್ನು ಹರಸಿ ಕಾಯೇ ಮಹಾತಾಯೇ ಅಮ್ಮ ನಮ್ಮ ಪ್ರಜೆಗಳಿಗೆ ಯಾವುದೇ ವಿಧವಾದಂತಹ ತೊಂದರೆಯನ್ನು ಕೊಡಬೇಕು. ನನ್ನ ಪತಿಯ ಆಯುರಾರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡು. ನನ್ನ ಮುತ್ತೈದೆತನವನ್ನ ಶಾಶ್ವತಗೊಳಿಸುತ್ತಾರೆ. ಮುತ್ತೈದೆ 5 ಮುತ್ತುಗಳನ್ನ ಉಳ್ಳವಳನ್ನ ಮುತ್ತೈದೆ ಅಂತ ಹೇಳಿ ಕರೀತಾರೆ. ಮಡ್ಲು ತುಂಬಿಸ್ಕೊಂಡಿರ್ತಕ್ಕಂತಹ ಮಹಾತಾಯಿಗಳು ಯಾರು ಹೊರಗಡೆ ಹೋಗಬಾರದು. ಮತ್ತೆ ಅವರು ಮಡ್ಲು ತುಂಬವರು ಇಲ್ಲೇ ಇರಬೇಕು. ಒಂದ್ ವೇಳೆ ಏನಾದ್ರು ಹೋದ್ರೆ ಅವರು ಕೋಟಿ ಪಾಪಗಳನ್ನ ನಿಮ್ಮ ಮನೆಗೆ ಹಾಕಿದ್ದಾರೆ, ನೀವು ತಗೊಂಡು ಹೋಗ್ಬೇಕಾಗ್ತದೆ. ಇಲ್ಲಿ ಮಹಾತಾಯಿ ಕೇಳಿದಂತಹ ನುಡಿಯನ್ನ ಮಹಾತಾಯಿ ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಅದೇ ಸಮಯಕ್ಕೆ ಪತಿ ಬಂದಿದ್ದಾರೆ. ಬಾರಿ ಹೋದ ಮುಖವನ್ನು ನೋಡಿದ ಕ್ಷಣದಲ್ಲಿ ಇರುತ್ತಿದ್ದಂತಹ ತಟ್ಟೆಯ ಭೂಮಿ ಮೇಲೆ ಪತಿ ಅತ್ಯಂತ ಓಡಿ ಬಂದು ಕೇಳ್ತಾ ಇದ್ದಾರೆ, ಏನಾಯಿತು ಪ್ರಾಣಕಾಂತ ಮುಗಲೇ ಮಾಡಿದೆ, ಏನಾಯಿತು ಏಕೆ ಸ್ವಾಮಿ ತನ್ನ ಮುಖಕಮಲವನ್ನು ಬಾಡಿ ಹೋಗಲು ಕಾರಣವಾದರೂ ಏನು ಸ್ವಾಮಿ? ನನ್ನಿಂದೇನಾದರೂ ಅಪರಾಧವಾಯಿತೆ ಅಥವಾ ರಾಜ್ಯದ ಪ್ರಜೆಗಳು ನಿಮ್ಮ ಮಾತುಗಳಿಗೆ ಎದುರಾಗಿ ನುಡಿದರೆ ಅಥವಾ ಪರದೇಶದ ರಾಜರುಗಳಿಂದ ನಿಮಗೇನಾದರೂ ಯುದ್ಧದ ಓಲೆ ಬಂದಿರುವುದೇ? ಸತ್ಯವಂತ ಮಹಾರಾಜರು ಹೇಳ್ತಾ ಇದ್ದಾರೆ, ಹಾಗೆಲ್ಲ ಏನಿಲ್ಲ ಚಂದ್ರ. ಇಲ್ಲಿ ನಡೆದ ಸಂಗತಿಯೇ ಬೇರೆ ಆಯಿತು. ಏನು ಸ್ವಾಮಿ? ನವಗ್ರಹಗಳ ವಿಚಾರವನ್ನು ಕೇಳುವಂತಹ ಸಂದರ್ಭದಲ್ಲಿ
ಶನೀಶ್ವರ ಸ್ವಾಮಿಯ ಮಹಿಮೆಯನ್ನು ಹೇಳ್ತಾ ಇದ್ದರು. ಆ ಶನೀಶ್ವರ ಸ್ವಾಮಿಯು ಗ್ರಹ ಸಹಿಸಲು ಜನ್ಮವನ್ನು ಕೊಟ್ಟಂತಹ ತಂದೆ ತಾಯಿಗಳನ್ನು ಕೂಡ ಬಿಟ್ಟವನಲ್ಲ ಎಂದ ಮೇಲೆ ನನಗೆ ಕೋಪ ಉಕ್ಕಿ ಹರಿಯಿತು. ಆಗ ನಾನು ಆತ ಅದಾವ ದೊಡ್ಡವನು, ಅದೆಷ್ಟು ಮಹಾ ದೊಡ್ಡವನು ಎಂಬುದಾಗಿ ನಾನು ತಿಳಿದ ಫಲವಾಗಿ ಶನೀಶ್ವರ ಸ್ವಾಮಿಯು ನನ್ನ ಜನ್ಮ ರಾಶಿಯಲ್ಲಿಗೆ ಬಂದು ಕಾಡಿಸಿ ನೆರಳಾಡಿಸಿ ಸತ್ಯಪತಿಗಳನ್ನು ಅಗಳಿಸಿ ಕೊಡಬಾರದ ಕಡಕಷ್ಟವನ್ನು ಕೊಟ್ಟು ರಾಜ್ಯ ಕೋಶಾದಿಗಳನ್ನು ತೋರಿಸುತ್ತೇನೆ ಎಂಬುದಾಗಿ ಶಪಥಗೈದು ದೇವಿ. ಅಯ್ಯೋ, ಅಷ್ಟಕ್ಕೆ ಚಿಂತೆಯನ್ನು ಮಾಡಬೇಕು. ಬನ್ನಿ, ನಮ್ಮ ಕುಲದೈವನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನಿರುವಾಗ ಬೇರೆ ದೇವರುಗಳ ಅಂಗೇಕೆ ಸ್ವಾಮಿ. ಬನ್ನಿ, ಪರಮಾತ್ಮನನ್ನು ಆರಾಧಿಸೋಣ ಎಂಬುದಾಗಿ ನೇರವಾಗಿ ರಾಜರಾಣಿಯಲ್ಲಿರುವರು ಕೂಡ ಬಹಳ ಭಕ್ತಿಯಿಂದ ಕುಳಿತುಕೊಂಡು ಶ್ರೀಮನ್ನಾರಾಯಣನನ್ನ ಆರಾಧನೆ ಮಾಡಬೇಕಾಯಿತು. ಪೂಜೆ ಮಾಡಿ. ಬಾರೋ ನಮ್ಮ ಮನೆಗೆ ಮಹಾದೇವರು ಕೊಡುವಂತ ಮಹಾದೇವರು ಕೊಡುವ ಹರಿಸಿ ಬಂದು ಕಾಯೋ ಸ್ವಾಮಿ
ಸ್ವಾಮಿ ಬಾರೋ ತಂದೆ ಬಾರೋ ನಮ್ಮ ಮನೆಗೆ. ತಂದೆ ಬಾರೋ ಹರಿ ಬಾರೋ ನಮ್ಮ ಮನೆಗೆ, ನಮ್ಮ ಮನೆಗೆ. ಜೈ ಶ್ರೀಮದ್ರಮಣ. ಯಾವಾಗ ರಾಜರಾಣಿಯರು ಕೂಡ ಪರಮಾತ್ಮನನ್ನು ಬೇಡಿಕೊಂಡಾಗ ಪರಮಾತ್ಮ ತಟ್ಟನೆಯ ಪ್ರತ್ಯಕ್ಷವಾಗಿ ನಿಂತು ಹೇಳ್ತಾ ಇದ್ದಾರಂತೆ, ಅಯ್ಯ ನಿಮಗೆ ಒದಗಿದಂತಹ ಕಷ್ಟಗಳು ಬೇರೆ ಯಾವುದರಿಂದಲೂ ಪರೋಭವವಾಗುವುದಿಲ್ಲ. ನೀವು ಈ ರಾತ್ರಿಯೇ ಪಟ್ಟಣವನ್ನು ಬಿಟ್ಟು ಎಲ್ಲಿಯಾದರೂ ಹೊರಟು ಹೋಗಿ ಆ ಶನೀಶ್ವರ ಕೊಡುವ ಕಷ್ಟಗಳು ಕಡಿಮೆ ಆಗ್ತದೆ, ಇಲ್ಲಿ ಹೋದ್ರೆ ತುಂಬಾ ಜಾಸ್ತಿ ಆಗ್ತದೆ ಎಂದಾಗ ಹರಿಯ ಮಾತಿನಂತೆ ರಾಜರಾಣಿಯರು ಕೂಡ ರಾಜ್ಯವನ್ನು ಬಿಟ್ಟು ಹೋಗಲು ಮನ ಮಾಡುತ್ತಾರೆ. ಸತಿಗೆ ಹೇಳಿದರಂತೆ, ಚಂದ್ರ ನಾನೀಗಲೇ ಅಶ್ವಾಲಯಕ್ಕೆ ಹೋಗಿ ಅಶ್ವವಂತರುವೆನು, ತಮಗೆ ಬೇಕಾದ ವಸ್ತುಗಳನ್ನು ಗಂಟು ಕಟ್ಟಿಕೊಂಡು ಹೊರಡು ಪ್ರಯಾಣಕ್ಕೆ. ಈಗಲೇ ಅಶ್ವರಾಯ್ತು, ಹೋಗಿ ಕುದುರೆಯನ್ನು ತೆಗೆದುಕೊಂಡು ಬರ್ತೇನೆ. ನಾನು ಬರುವುದರೊಳಗಾಗಿ ನಿನಗೆ ಯಾವ ಯಾವ ವಸ್ತುಗಳು ಬೇಕೋ ಗಂಟೆ ಕಟ್ಟಿಕೋ, ರಾಜ್ಯವನ್ನು ಬಿಟ್ಟು ಹೊರಟು ಹೋಗೋಣ. ಆ ಮಹಾತಾಯಿ ಗಂಟೆ ಕೊಟ್ಟುಕೊಂಡಿದ್ದಾರೆ. ಇಲ್ಲಿ ಅಶ್ವರಾಯ್ತು ಬಂದರೆ ಕಲಿಪುರುಷ ತನ್ನ ಕೈಯನ್ನು ಹೀಗಂದ. ಆ ಮಾಯದ ಕುದುರೆ, ಕಾಕವಾಹನವೇ ಒಂದು ಮಾಯದ ಕುದುರೆಯಾಗಿ ನಿಂತಿದೆ. ಮನಸ್ಸೆಲೆಯಿತು ತುರುಗ, ತುರುಗವನ್ನು ತಾನಿಡಿದು ಒಡ್ಡೋರಗ ತಲ್ಲನ ತುರುಗವ. ತುರುಗವನ್ನು ನೋಡಿದ ಅಕ್ಷರವೇ ಗಂಟು ಮೂಡಿದ ಕುದುರೆ ಮೇಲ್ಭಾಗದಲ್ಲಿ ಹಾಕಿದ್ದಾರೆ. ರಾಜರಾಣಿಯರು ಕೂಡ ಕುದುರೆಯ ಮೇಲ್ಭಾಗದಲ್ಲಿ ಕೂತುಕೊಂಡಿದ್ದಾರೆ. ರಾಜ್ಯವನ್ನು ಬಿಟ್ಟು ಹೋಗುವಾಗ ರಾಜ್ಯದ ದ್ವಾರವಾಗಲೇನಿದೆ, ದ್ವಾರವಾಗಲಿಗೆ ನಮಸ್ಕರಿಸಿ ಹೇಳ್ತಿದ್ದಾರಂತೆ, ಅಮ್ಮ ಅನವರತವು ನೀ ಕಾಯೆ, ರಾಜ್ಯದ ಪ್ರಜೆಗಳನ್ನು ಸಂರಕ್ಷಿಸುವಾತ ನಾ ಹೋಗಿ ಬರ್ತೇವು, ಕವಿಗಳಿಗೆ ತೊಂದರೆಯನ್ನು ನೀಡದೆ ರಕ್ಷಿಸಮ್ಮ ನನ್ನ ಮಾತೆ, ರಕ್ಷಿಸಮ್ಮ. ಶರಣ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಾರದಂತೆ ಸಂರಕ್ಷಿಸುವುದಾಗಿ ಬೇಡಿಕೊಂಡಿದ್ದಾರೆ. ಅಂತೆಯೇ ಗಗನ ಮಾರ್ಗದಲ್ಲಿ ಹೋಗತಕ್ಕಂತಹ ಕುದುರೆ ಮೆಲ್ಲ ಮೆಲ್ಲ ನಡೆಯುತ್ತದೆ. ಕುದುರೆ ರಾಜರಾಣಿಯನ್ನು ನೋಡಿದರು. ಈ ಕುದುರೆ ಇಷ್ಟು ನಿಧಾನವಾಗಿ ಹೋದರೆ ದೂರದ ದೇಶಗಳು ಸೇರುವುದು ಯಾವಾಗ? ಸ್ವಾಮಿ, ಈ ಹೋದರೆ ಹೇಗೆ? ಮತ್ತೇನು ಮಾಡುವುದು? ವಾಗೆಯನ್ನು ಬಲವಾಗಿ ಎಳೆದು ಬಲಗೈಯಲ್ಲಿರುವಂತಹ ಚಾವಟಿಯಿಂದ ಕುದುರೆಗೆ ಒಂದು ಪೆಟ್ಟ ನೋಡಿರಿ, ಕುದುರೆ ಓಡುತ್ತೆ. ಸತ್ಯ ಮಾತಿನಂತೆ ಸತ್ಯವ್ರತ ಮಹಾರಾಜರು ವಾಗೆಯನ್ನು ಬಲವಾಗಿ ಎಳೆದಿದ್ದಾರೆ. ಅಂದ್ರೆ ಕುದುರೆಯ ವೇಗ ಇದುವರೆಗೂ ಕೂಡ ಯಾರಿಂದಲೂ ಅಳತೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ನೀವೆಲ್ಲ ಮೋಟರ್ಗಳು ಹಾಕೊಂತೀರಲ್ಲ, 2 HP 3 HP 5 HP 10 HP ಅಂತ ಎಲ್ಲ ಬರುತ್ತಲ್ಲ. HP ಅಂದ್ರೆ ಏನ್ ಹೇಳಿ? ವಾಟ್ ಇಸ್ ದಿ ಮೀನಿಂಗ್ ಆಫ್ HP? ಹಾರ್ಸ್ ಪವರ್.
ಅಂದ್ರೆ ಕುದುರೆಯ ವೇಗ ಎಷ್ಟು ಇರುತ್ತೋ ಅಷ್ಟು ಪವರಿಟಿ ಅದರಲ್ಲಿ ಇರುತ್ತಂತೆ. ಹಾಗಾಗಿನೇ ಹಾರ್ಸ್ ಪವರ್ ಅಂತ ಕರೀತಾರೆ. ಅಷ್ಟಕ್ಕಿಂತ ಸ್ಪೀಡ್ ಹೋಗ್ತಕ್ಕಂಥದ್ದು ಯಾವ ವಿಮಾನ ಏನಿಲ್ಲ ಕುದುರೆಯ ಮುಂಭಾಗದಲ್ಲಿ. ಆಗ ವಾಗೆಯನ್ನು ಎಳೆದು ಬಲಗೈಯಿಂದ ಹೊಡಿತಕ್ಕಂತಹ ಚಾವಟಿಯಿಂದ ಯಾವಾಗ ಹೊಡೆದರೂ ಗಗನ ಮಾರ್ಗದಲ್ಲಿ ಕುದುರೆ ಆಗುತ್ತದೆ. ಕಲಿಪುರುಷನ ಪ್ರಭಾವದಿಂದ ಭೂಮಿಯ ಮೇಲಿದ್ದಂತಹ ಕುದುರೆ ಗಗನ ಮಾರ್ಗದಲ್ಲಿ ವಾಯು ವೇಗವಾಗಿ ಸಂಚಾರವನ್ನು ಮಾಡಿ ಘೋರವಾದಂತಹ ದಟ್ಟ ಅಡವಿಗೆ ತಂದು ತಪ್ಪನೆ ಕೆಡವಿದೆ. ರಾಜ ರಾಣಿಯಲ್ಲಿರುವರು ಕೂಡ ಮೂರ್ಛೆ ತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಸ್ವಲ್ಪ ವೇಳೆಯಾದ ಮೇಲೆ ಸತ್ಯವ್ರತ ಮಹಾರಾಜರಿಗೆ ಎಚ್ಚರಿಕೆ ಆಯಿತು. ನಿಶರಾತ್ರಿಯ ಸಮಯ. ಕುದುರೆಯನ್ನ ಗಂಟು ಮೂಟೆಯಿಂದ ತಲೆಯಡಿಯಲ್ಲಿ ಇಟ್ಟುಕೊಂಡು ಮಲಗಿದ್ದಾರೆ. ಕಲಿಪುರುಷ ಪ್ರತ್ಯಕ್ಷನಾಗಿ ತನ್ನ ಕೈಯಲ್ಲಿ ಹೀಗಂದ. ಕುದುರೆಯು ಗಂಟು ಮೂಟೆಯು ತಕ್ಕನೆ ಮಾಯವಾಯಿತು. ಪೂರ್ವಾಂಬುದಿಯಲ್ಲಿ ಸೂರ್ಯನ ಉದಯ. ಜಗದ್ರಕ್ಷಕನಾಗಿರತಕ್ಕಂತಹ ಸೂರ್ಯದೇವ ಉದಯಿಸಿ ಬರ್ತಾ ಇದ್ದಾನೆ. ಆತನ ಕಿರಣಗಳು ಸತ್ಯವ್ರತ ಮಹಾರಾಜರ ಮೇಲೆ ಬೀಳ್ತಾ ಇದ್ದಾರೆ. ಏನಿದೆ ಹೀಗಿದೆಯಲ್ಲ ಅಂತ ಹೇಳಿ ಮೇಲೆದ್ದು ನೋಡ್ತಾರೆ. ಸೂರ್ಯ ಪ್ರಜ್ವಲಮಾನವಾಗಿ ಹೋಗುತ್ತಾನೆ. ಸೂರ್ಯನಿಗೆ ಅಭಿನಂದನೆಯನ್ನು ಮಾಡಿದರು. ನಮಸ್ತೆ ಸೂರ್ಯನಾರಾಯಣಾಯ ನಮಃ. ಭಗವಾನ್ ಸೂರ್ಯನಾರಾಯಣ. ಸೂರ್ಯನಿಗೆ ಅಭಿನಂದಿಸಿದ ಮೇಲೆ ತಿರುಗಿ ನೋಡುತ್ತಾರೆ. ಕಟ್ಟಿದ ಕುದುರೆ ಇಲ್ಲ, ಇದ್ದ ಗಂಟು ಮೂಟೆಗಳಿಲ್ಲ, ಶನಿಯ ಮಾಯೆಯ ನಡೆಯಲು ಆರಿಂದಲೂ ಸಾಧ್ಯವಿಲ್ಲವೋ. ಮಹಾತಾಯಿ ಮುಗ್ಧಾದ ಮಗುವಿನಂತೆ ಮಲಗಿದ್ದಾರೆ. ಸತ್ಯವ್ರತ ಮಹಾರಾಜರು ನೋಡಿದರು. ಸೂರ್ಯ ಉದಯವಾಗುವ ಮುನ್ನವೇ ಎದ್ದು ತನ್ನ ಪತಿಯ ಪಾದಗಳಿಗೆ ಶಿರವಾಗಿ ವಂದಿಸಿ ಪತಿಯ ಪಾದ ಪೂಜೆಯನ್ನು ಮಾಡಿ ಸಂತೋಷವಾಗಿದ್ದಂತಹ ನನ್ನ ಹೆಂಡತಿ ಇಂದೇಕೆ ಹೀಗೆ ಮಲಗಿದ್ದಾರೆ. ಚಂದ್ರಹಾಸೆ ಪ್ರಾಣಕಾಂತೆ ಎಂಬುದಾಗಿ ಎಚ್ಚರಗೊಳಿಸಿದರೆ ಮಹಾತಾಯಿ ಮೇಲೆದ್ದು ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ಓಡಾಡ್ತಾ ಇರುವುದಾಗಿರುತ್ತೆ. ಸ್ವಾಮಿ, ನಾವು ಪತಿಯ ಸೇವೆಯನ್ನು ಮಾಡದ ಮೇಲೆ ಈ ಕ್ಷಿತಿಯೊಳಗಿಂದ ಏಕೆ ಬಾಳಬೇಕು? ನಾವು ಈ ಕ್ಷಿತಿ ವಿಹೀನರಾಗಿ ಬಾಳಬಾರದು. ಇಂದಿಗೆ ನಮ್ಮ ಋಣ ಅರಿಯಿತು, ನಾನು ಬದುಕಬಾರದು ಎಂಬುದಾಗಿ ಯೋಚನೆಯನ್ನು ಮಾಡುತ್ತಿರುವಾಗ ಮಹಾನ್ ಭಾವರಾಗಿರ್ತಕ್ಕಂತಹ ಸತ್ಯವ್ರತ ಮಹಾರಾಜರು ಹೇಳ್ತಾರಂತೆ, ಚಂದ್ರ, ಈ ಕಾಡಿನಲ್ಲಿ ಅವೆಲ್ಲವನ್ನು ಲೆಕ್ಕಿಸಬಾರದು. ಏಕೆಂದರೆ ಕಷ್ಟ ಕಾಲ ಬಂದಾಗ ಎಲ್ಲವನ್ನು ಕೂಡ ಸಮನಾಗಿ ಹಂಚಿಕೊಳ್ಳುವಂತಹ ಅರ್ಧದೇಹಗಳಾದಂತಹ ಅರ್ಧಾಂಗಿನಿ ನೀನು. ಚಿಂತೆ ಮಾಡಬೇಡ, ಮುಂದೆ ಹೋಗುವ ಬಾರಿ ಎಂಬುದಾಗಿ ನೋಡ್ತಾರೆ. ಕಟ್ಟಿದ ಕುದುರೆಯು ಇಟ್ಟ ಗಂಟು ಮೂಟೆಯು ಕಾಡ್ತಾ ಇಲ್ಲ. ಎಷ್ಟೋ ಸಾರಿ ಗಂಡಂದಿರು ತನ್ನ ಹೆಂಡತಿಗೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಸಂಪ್ರದಾಯವನ್ನು, ಒಳ್ಳೆಯ ಮಾರ್ಗವನ್ನು ಕಲಿಸಿರ್ತಾರೆ. ಯಾಕಪ್ಪ ಅಂದ್ರೆ ಹೆಣ್ಣಿನಿಂದ ಏನೆಲ್ಲವನ್ನು ಕೂಡ ಮಾಡಬಹುದು, ಹೆಣ್ಣಿನಿಂದ ಏನೆಲ್ಲವನ್ನು ಕೂಡ ಕಳೆಯಬಹುದು. ಹೆಣ್ಣು ಮಹಾ ಸಾಧ್ವಿಮಣಿ. ಒಲಿದರೆ ನಾರಿ, ಒಲಿಯದಿದ್ದರೆ ನಮ್ಮ ನರಸೀಪುರದ ಮಾಡಿ. ಏಕಪ್ಪ ಅಂದ್ರೆ ಹೆಣ್ಣು ಮಕ್ಕಳುಗಳಲ್ಲಿ 4 ಗುಣಗಳಿರುತ್ತೆ, 4 ರೀತಿ ಇರುತ್ತವೆ. ಯಾವ್ದಪ್ಪ ಅಂದ್ರೆ ಕಿತ್ತಿನಿ, ಪದ್ಮಿನಿ, ಶಂಕಿನಿ, ಲಂಕಿಣಿ ಅಂತ. ಕಿತ್ತಿನಿ, ಪದ್ಮಿನಿ, ಶಂಕಿನಿ, ಲಂಕಿಣಿ. ಈ ಪದ್ಮಿನಿ ಜಾತಿಗೆ ಸಂಬಂಧಪಟ್ಟವರು ಏನ್ ಮಾಡ್ತಾರೆ, ತನ್ನ ಗಂಡ ಬಡಿಲಿ ಏನಾಗಲಿ ಇನ್ನೊಂದರಲ್ಲಿ ಅವರು ಬೇರೆಯವ್ರ ಹತ್ರ ಯಾರ ಹತ್ರನೂ ಹೇಳೋದಿಲ್ಲ, ದೇವ್ರ ಹತ್ರ ಮಾತ್ರ ಹೇಳ್ತಾರೆ. ಯಾಕಪ್ಪ ಅಂದ್ರೆ ನಾನು ಪಡೆದಿರ್ತಕ್ಕಂತಹ ಅನ್ನವನ್ನ, ನಾನು ಪಡೆದಿರ್ತಕ್ಕಂತಹ ಫಲವನ್ನ ನಾನೇ ಊಟ ಮಾಡಬೇಕು, ಬೇರೆ ಯಾರು ಹೇಳಬಾರದು ಅಂತ. ಇನ್ನ ಲಂಕಣಿಯನ್ನವಳು ಇರ್ತಾಳೆ. ಆ ಲಂಕಣಿಯನ್ನ ಜಾತಿಗೆ ಸೇರಿದವಳು ಏನ್ ಮಾಡ್ತಾರೆ ಅಂದ್ರೆ, ಯಾವ್ದಾದ್ರೂ ಒಂದು ವಿಚಾರ ಇನ್ನೊಂದು ಕಿವಿಗೆ ಏನಾದ್ರೂ ಬಿದ್ದು ಬಿಟ್ರೆ ಮ್ಯಾಗಡೆ ಕೇಳಿಯಿಂದ ಕೆಳಗಡೆ ಕೇಳಿ ಬರೋವರು ಪೂರ್ತಿ ಟಿವಿ ನ್ಯೂಸ್ಗಿಂತ ಮೊದಲೇ ಬಂದ್ಬಿಡ್ತದೆ. ಅಯ್ಯಮ್ಮ ಇರ್ತಾಳೆ, ಮ್ಯಾಗಡೆ ಮನೆಗೆ ಅಲ್ಲಿ ಹಂಗಂಗೆ ಆಗೋಗ್ಬಿಡ್ತಂತೆ. ನಾನು ಹೇಳ್ದೆ ಅಂತ ಯಾರು ಹೇಳ್ಬೇಡಮ್ಮ, ನೀನ್ ಬಡಬಾಯಿ ನೋಡೋರು.
ನೀವು ಬಡವಾಯಿ ಮಾಡು ನೀವು ಬಡವಾಯಿ ಮಾಡು ಅಂತ ಹೇಳ್ಬಿಟ್ಟು ಕೆಳಗಡೆ ಮನೆ ಬರೋಷ್ಟಕ್ಕೆ ಇಡೀ ಊರೇ ತುಂಬೋಗಿತ್ತು. ಏನಿರುತ್ತೆ ಬೇರೆ ಯಾರು ಹೇಳಕ್ ಹೋಗಲ್ಲ, ಯಾಕೆಂದ್ರೆ ನೀನ್ ನನ್ನವಳು ಅಂತ. ಇನ್ನ ಶಂಕಿನಿ, ಶಂಕಿನಿ ಅಂದ್ರೆ ಅನುಮಾನ ಪಡ್ತಕ್ಕಂತ ಅವಳು ಅಂತ. ಶಂಕಿನಿ ಅಂದ್ರೆ ಅನುಮಾನವನ್ನ ಪಡ್ತಕ್ಕಂತ ಅವಳು. ಯಾರ ಜೊತೆ ಬಾಳ್ವೆ ಮಾಡಿದ್ರು ಮಾಡ್ಬೋದು, ಈ ಅನುಮಾನ ಮಾಡೋ ಹೆಂಡತಿದ್ರ ಪಕ್ಕದಲ್ಲಿ ಇರಬಾರ್ದು. ಬರೀ ಅನುಮಾನವೇ, ಯಾರ ಹತ್ರ ಮಾತಾಡಂಗಿಲ್ಲ, ಏನಿಲ್ಲ. ಬರೀ ಹಿಂಗಾಗೋಯ್ತು. ಈಗ ಮೊಬೈಲ್ಗಳು ಬಂದಾಗಂತೂ ಸಿಕ್ಕಾಪಟ್ಟೆ ಅನುಮಾನ ಜಾಸ್ತಿನೇ ಆಗೋಯ್ತು. ಹೌದು. ಇನ್ನ ಈ ಪದ್ಮಿನಿ ಆದ್ಮೇಲೆ, ಶಂಕಿನಿ ಆದ್ಮೇಲೆ, ಲಂಕಿನಿ ಆದ್ಮೇಲೆ ಇನ್ನ ಕಿತ್ತನಿ ಜಾತಿಯವಳು. ಇವಳು ಹೆಂಗಪ್ಪ ಅಂದ್ರೆ ತನ್ನವರೇ ಆದ್ರೆ ಒಂಥರ, ಪರರಾದ್ರೆ ಇನ್ನೊಂಥರ. ಅವ್ರ ಕಡೆ ಬೆಳಗ ಬಂದ್ರೆ ಮುಳುಗ್ಬಾರ್ ಚುಟ್ಕ ಅಂತಾಳಂತೆ, ಗಂಡನ ಕಡೆ ಬೆಳಗ ಬಂದ್ರೆ ತೇಲ್ಕಂಡೇ ಬಾರ್ ಚುಟ್ಕ ಅಂತಾಳಂತೆ. ಹೀಗೆ ಆದ್ರಿಂದ ಇನ್ನೊಂದೇನಪ್ಪ ಅಂದ್ರೆ ಮುತ್ತೈದೆ ಭಾಗ್ಯ. 5 ಭಾಗ್ಯಗಳು ಸೇರಿದ್ರೆ ಮುತ್ತೈದೆ. ಮುತ್ತು ಪ್ಲಸ್ 5, ಮುತ್ತೈದು. 6, 7, 8, 10 ತಿಳ್ಕೊಂಡಿದ್ರೆ ಅವ್ರು ಮುತ್ತೈದರು ಅಂತ ಅನ್ಬಾರ್ದು. ಯಾವ ಯಾವ 5 ಮುತ್ತುಗಳು ಯಾರಾದ್ರೂ ಗೊತ್ತಿದ್ರೆ ಒಂದ್ ಸ್ವಲ್ಪ ಹೆಣ್ಮಕ್ಳುಗಳು ಚೂರು ಹೇಳಿ. 5 ಮುತ್ತುಗಳು ಯಾವುವು? ಇಲ್ಲ ಗೊತ್ತಿದೆ, ಪಕ್ಕದವ್ರು ಯಾರ ಕಲ್ತ್ಕೊಂಡ್ಬಿಟ್ಟವ್ರು ಅಂತ ಹೇಳಿ ಹೇಳಕ್ 5 ಮುತ್ತುಗಳು ಅಂದ್ರೆ ಅರಿಶಿಣ ಕುಂಕುಮ 1 ಮುತ್ತು, ತಲೆಯಲ್ಲಿ ಮುಡಿಯುವಂತಹ ಹೂವುಗಳು 2ನೇ ಮುತ್ತು, ಪತಿ ಕಟ್ಟಿರ್ತಕ್ಕಂತಹ ಮಾಂಗಲ್ಯ 3ನೇ ಮುತ್ತು, ಕೈಯಲ್ಲಿ ಧರಿಸಿರ್ತಕ್ಕಂತಹ ಕರಿಬಳೆಗಳು 5ನೇ 4ನೇ ಮುತ್ತು, ಕಾಲಿನಲ್ಲಿ ಧರಿಸಿರುವಂತಹ ಕಾಲುಂಗರ 5ನೇ ಮುತ್ತು. ನೋಡಿ, ಕಾಲುಂಗರ, ಕೈಬಳೆಗಳು ಮತ್ತೆ ಯಾವುದೇ ರೀತಿಯಾಗಿ ಹೂಗಳನ್ನ ಇದೆಲ್ಲವನ್ನು ಕೂಡ ಬದಲಾಯಿಸಬಹುದು. ಆದರೆ ತನ್ನ ಕೊರಳಿನಲ್ಲಿ ಹಾಕೊಂಡಿರ್ತಕ್ಕಂತಹ ಮಾಂಗಲ್ಯವನ್ನು ಮಾತ್ರ ಕೈಲಿ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಎಲ್ಲ ಬದಲಾಯಿಸ್ಕೊಳ್ತಾರೆ, ಕಾಲನ್ನ ಬದಲಾಯಿಸ್ತಾರೆ, ಬಳೆ ಬದಲಾಯಿಸ್ಕೊಳ್ತಾರೆ, ಹೂವು ಬದಲಾಯಿಸ್ಕೊಳ್ತಾರೆ, ಅರ್ಶಿನ ಕುಂಕುಮ ಬದಲಾಯಿಸ್ಕೊಳ್ತಾರೆ, ಬದಲಾಯಿಸ್ಕೋಬಹುದು. ಆದ್ರೆ ಮಾಂಗಲ್ಯವನ್ನು ಮಾತ್ರ ಬದಲಾಯಿಸ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೋಸ್ಕರವಾಗಿ ದಾಸರು ಶರಣಗಳು ಒಂದು ಮಾತನ್ನು ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ, ಬಳೆ ಬಳೆ ಮುತ್ತೈದೆ ಬಲ್ಲಿರ, ಮುತ್ತು ಮುತ್ತೈದೆ ಮುತ್ತು ಬಲ್ಲಿರ, ಬಳೆ ಬಳೆ ಮುತ್ತೈದೆ ಬಲ್ಲಿರ, ಮುತ್ತು ಮುತ್ತೈದೆ ಮುತ್ತು ಬಲ್ಲಿರ. ಮುತ್ತು ಮುತ್ತೈದೆ ಮುತ್ತು ಬಲ್ಲಿರ, ಚಿನ್ನದ ಬಳೆ ತೊಡುವಳಲ್ಲ ಮುತ್ತೈದೆ, ರನ್ನದ ಬಳೆ ತೊಡುವಳಲ್ಲ ಮುತ್ತೈದೆ, ಚಿನ್ನದ ಬಳೆ ತೊಡುವಳಲ್ಲ ಮುತ್ತೈದೆ, ರನ್ನದ ಬಳೆ ತೊಡುವಳಲ್ಲ ಮುತ್ತೈದೆ. ಮಣ್ಣಿನ ಬಳೆ ಬಲ್ಲಿರ, ಅದು ಮುತ್ತೈದೆ ಮುತ್ತು ಬಲ್ಲಿರ. ಮಣ್ಣಿನ ಬಳೆ ಬಲ್ಲಿರ, ಅದು ಮುತ್ತೈದೆ ಮುತ್ತು ಬಲ್ಲಿರ.
ಮುತ್ತೈದೆ, ರನ್ನದ ಬಳೆಯನ್ನು ತೊಡುವವಳೆಲ್ಲ ಮುತ್ತೈದೆ, ಮಣ್ಣಿನ ಬಳೆ ಅಂದ್ರೆ ಹಿಂದೆ ಸಾಣೆ ಬಳೆ ಅಂತ ಮಾಡ್ತಾ ಇದ್ರು ಮಣ್ಣಲ್ಲಿ, ಅದು ನಿಜವಾದ ಮುತ್ತೈದೆಯ ಗೌರಿ ಬಳೆ. ಬಳೆಗಳನ್ನ ಇವತ್ತು ಕೂಡ ಏನಂತ ಕರೀತಾರೆ? ಗೌರಿ ಬಳೆ ಅಂತ ಕರೀತಾರೆ. ಆ ಗೌರಿಯನ್ನ ಮಾಡ್ತಕ್ಕಂಥದ್ದು ಮಣ್ಣಿನಿಂದ. ಹಾಗೆ ರಾಜರಾಣಿಯರು ಇರುವರು ಕೂಡ ಎದ್ದು ನೋಡ್ತಾರೆ. ಕಟ್ಟಿದ ಕುದುರೆ ಇಟ್ಟು ಗಂಟ ಮೂಟಗಳು ಕಾಣದೆ ಹೋದ್ದರಿಂದ ದಟ್ಟ ಅಡವಿಯಲ್ಲಿ ಹುಡುಕಿಕೊಂಡು ಬರ್ತಾ ಇದ್ದಾರಂತೆ. ಎಲ್ಲಿ ಹೋಯಿತೋ ಮಾಯದರ್ಶವೋ, ಎಲ್ಲಿ ಹೋಯಿತೋ ಗಂಟು ಮೂಟೆಯೋ, ಎಲ್ಲಿ ಹೋಯಿತೋ ಮಾಯದರ್ಶವೋ, ಎಲ್ಲಿ ಹೋಯಿತೋ ಗಂಟು ಮೂಟೆಯೋ, ಎಲ್ಲಿ ಹೋಯಿತೋ ಮಾಯದರ್ಶವೋ, ಎಲ್ಲಿ ಹೋಯಿತೋ ಗಂಟು ಮೂಟೆಯೋ. ರಾಜ್ಯವ ತೋರಿಸಿ ಕೋಶವ ತೋರಿಸಿ, ರಾಜ್ಯವ ತೋರಿಸಿ ಕೋಶವ ತೋರಿಸಿ, ಎಲ್ಲವ ತೋರಿಸಿ, ರಾಜ್ಯವ ತೋರಿಸಿ ಎಲ್ಲವ ತೋರಿಸಿದೆ, ಎಲ್ಲಿಗೆ ಹೋದರು ಎಲ್ಲಿಗೆ ಹೋದರು ಯಾವ ರೀತಿ ಬಾಳುವುದು, ಯಾವ ರೀತಿ ಬಾಳುವುದು, ಎಲ್ಲಿಗೆ ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನ ತುಳಿಯುತ್ತ ರಕ್ತವು ಚಲ್ಲದೆ ಸುರಿಯುತ್ತಿದೆ. ಹಸಿದವರಿಗೆ ಅನ್ನವಿಲ್ಲ, ಚಳಿಯಾದ ಮೈಗೆ ಬದಿಯಲು ಬಟ್ಟೆಯಿಲ್ಲ, ಹಾಹಾಕಾರವನ್ನು ಪಡುತ್ತ ಅಲೆಯುತ್ತಲಿರಲಾಗ ದಂಪತಿಗಳು. ಮರದ ಎಲೆಗಳನ್ನು ಕಿತ್ತು ತಿನ್ನಲು ಹೋದರೆ ಎಲೆಗಳೇ ಒಣಗಿ ಹೋಗುತ್ತೆ, ಹಣ್ಣುಗಳನ್ನು ತಿನ್ನಲು ಹೋದರೆ ಹಣ್ಣುಗಳೇ ಮಾಯವಾಗುತ್ತೆ, ಕುಡಿಯಲು ನೀರನ್ನು ಮುಟ್ಟಿದರೆ ನೀರಿ ಬತ್ತಿ ಹೋಗುತ್ತೆ. ಹಾಸಿಗೆ ಹಾಸಲು ಇಲ್ಲ, ಒದಿಕೆ ಒದಿಗಳಲ್ಲ, ಕುಡಿಯಲು ನೀರಿಲ್ಲ, ತಿನ್ನಲು ಅನ್ನವಿಲ್ಲ. ಹೇ ಪರಮಾತ್ಮ ಎಂಬುದಾಗಿ ಮುಂದೆ ನಡೆದು 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 ಬರುತ್ತಿದ್ದಾರೆ. ಮಹಾರಾಣಿ ಹೇಳ್ತಾ ಇದ್ದಾರಂತೆ, ಸ್ವಾಮಿ ನನ್ನದೊಂದು ಮಾತನ್ನು ಕೇಳಿ ಸ್ವಾಮಿ. ಏನ್ ಚಂದ್ರ, ನನಗೀಗ ನವಮಾಸಗಳು ತುಂಬ್ತಾ ಇದೆ ಸ್ವಾಮಿ, ಅಂದರೆ 9 ತಿಂಗಳ ಗರ್ಭವತಿ ಆಗ್ತಾ ಇದ್ದೇನೆ. ಈ ಗಾಡಿನಲ್ಲಿ ನನಗೆ ನಡೆಯುವುದಕ್ಕೆ ಶಕ್ತಿ ಇಲ್ಲದಂತಾಗಿದೆ. ಹೇಗಾದ್ರೂ ಮಾಡಿ ಎಲ್ಲಿಯಾದ್ರೂ ಒಂದು ತೊಟ್ಟು ನೀರನ್ನು ತಂದು ಕೊಡ್ರಿ. ತುಂಬು ಗರ್ಭಿಣಿಯಾದ ಈಕೆಗೆ ನೀರನ್ನು ಎಲ್ಲಿಂದ ತಂದುಕೊಡಲು ಸಾಧ್ಯ ಶಿವರಾತ್ರಿಯಲ್ಲಿ? ಆದರೂ ತಂದು ಕೊಡದೆ ಹೋದರೆ ವಂಶವೇ ಉಳಿಯುತ್ತಿಲ್ಲ ಎಂಬುದಾಗಿ ಸತ್ಯವ್ರತ ಮಹಾರಾಜರು
ತನ್ನ ಹೆಂಡತಿಗೆ ಇನ್ನೊಂದು ಮಾತನ್ನು ಹೇಳ್ತಾರಂತೆ. ಚಂದ್ರ, ನಾನೊಂದು ಮಾತನ್ನು ಹೇಳ್ತೇನೆ, ಕೇಳ್ತೀಯ ಚಂದ್ರ? ಏನು ಹೇಳಿ ಸ್ವಾಮಿ, ನಿಮ್ಮ ಮಾತನ್ನು ನಾನು ಎಂದಿಗೂ ಮೀರುವುದಲ್ಲ. ಏನಿಲ್ಲ, ಹೋಗು ನಿನ್ನ ತವರಿಗೆ, ಹೋಗು ಎಳೆದೇವಿ, ಹೋಗು ನಿನ್ನ ತವರಿಗೆ. ಹೋಗು ನಿನ್ನ ತವರಿಗೆ, ಹೋಗು ಎಲೆಚಿಂದ, ಹೋಗು ನಿನ್ನ ತವರಿಗೆ ಎಲೆಕಾಂತೆ. ಹೋಗು ನಿನ್ನ ತವರಿಗೆ ಎಲೆಕಾಂತೆ, ಹೋಗು ನಿನ್ನ ತವರಿಗೆ ಚಂದ್ರ, ಹೋಗು ನಿನ್ನ ತವರಿಗೆ. ಅಪ್ಪನ ಮನೆಯಲ್ಲಿ ಆನಂದದಿಂದಿರು, ಅಮ್ಮನ ಮಡಿಲ ಮಗುವಾಗಿರು. ಅಪ್ಪನ ಮನೆಯಲ್ಲಿ ಆನಂದದಿಂದಿರು, ಅಮ್ಮನ ಮಡಿಲ ಮಗುವಾಗಿರು. ಹೋಗು ನಿನ್ನ ತವರಿಗೆ ಚಂದ್ರ, ಹೋಗು ನಿನ್ನ ತವರಿಗೆ. ನೋಡೆಲ್ಲ ನನಗಿರಲಿ, ಸುಖವೆಲ್ಲ ನಿನಗಿರಲಿ. ನೋಡೆಲ್ಲ ನನಗಿರಲಿ, ಸುಖವೆಲ್ಲ ನಿನಗಿರಲಿ. ಚಂದ್ರ, ಹೋಗು ನಿನ್ನ ತವರಿಗೆ, ಚಂದ್ರ, ಹೋಗು ನಿನ್ನ ತವರಿಗೆ. ಚಂದ್ರ, ನೀನು ನಿನ್ನ ತವರು ಮನೆಗೆ ಹೋಗು ಚಂದ್ರ. ಅಮ್ಮನ ಮನೆಯಲ್ಲಿ ಆನಂದದಿಂದ ಕಾಲಹರಣೆಯನ್ನು ಮಾಡುತ್ತಿರು. ಅಪ್ಪನ ಮಗಳ ಮಡಿಲಿನಲ್ಲಿ ಆನಂದಮಯವಾಗಿರು. ಹೋಗು ಚಂದ್ರ, ಕಷ್ಟ ಕಾಲ ಕಡೆಯ ತನಕ ನೀನು ಹೋಗು. ಮಹಾತಾಯಿ ಹೇಳ್ತಾ ಇದ್ದಂತೆ, ಇಂಥ ಮಾತನ್ನೇ ಹೇಳ್ಬಿಟ್ರಿ ನೀವು. ಕೆಟ್ಟ ತವರ ಮನೆಯ ಬಾಗಿಲನ್ನು ಮೆಟ್ಟುವವಳು ಹೆಣ್ಣಲ್ಲ ಸ್ವಾಮಿ. ನಾಯಿಗಾದರೂ, ಸಾಕಿದ ನಾಯಿಗಾದರೂ ಮನೆಯಿಂದ ಕಾಯುವುದಲ್ಲ ಎಂಬುದಾಗಿ ಅನ್ನವನ್ನು ಹಾಕ್ತಾರೆ. ಆದರೆ ತವರು ಮನೆಯ ಬಾಗಿಲನ್ನು ಮೆಟ್ಟುವವಳು ಹೆಣ್ಣಲ್ಲ. ಕೆಟ್ಟ ತವರು ಮನೆಯ ಬಾಗಿಲನ್ನು ಮೆಟ್ಟರೂ ಬಾರದು. ನನ್ನ ಮಾತನ್ನು ಕೇಳಿ ಸ್ವಾಮಿ. ನಡೆದರೂ ನಾನು ನಿಮ್ಮ ಜೊತೆಯಲ್ಲಿಯೇ ನಡೆಯುತ್ತೇನೆ, ಮಡಿದರೂ ನಾನು ನಿಮ್ಮ ಜೊತೆಯಲ್ಲಿಯೇ ಮಡಿಯುತ್ತೇನೆ, ನಾನು ನುಡಿದರೂ ನಿಮ್ಮ ಜೊತೆಯಲ್ಲಿಯೇ ನುಡಿಯುತ್ತೇನೆ. ಚಂದ್ರ, ನಿನ್ನ ಮನಸ್ಸಿನಲ್ಲಿ ಯಾವುದಾದರೂ ದೇವರ ಧ್ಯಾನಕ್ಕೆ ಬಂದರೆ ಕಡೆಯದಾಗಿ ಒಂದು ಮಾತನ್ನ ದೇವರಲ್ಲಿ ಬೇಡಿಕೊ. ಏನೆಂಬುದಾಗಿ ಸ್ವಾಮಿ? ಏಳು ಜನ್ಮ ಬಂದರು ನನಗೆ, ಇಂತಹ ಗಂಡನ ಕೊಡಬೇಡವೆಂದು ತಾಯಿಯ ಪಾದಕ್ಕೆ ತಲೆಯಿಟ್ಟು ಬೇಡಿಕೋ ಚಂದ್ರ. ಇಂತಹ ಗಂಡ
ಬೇಡಿಕೋ ಚಂದ್ರ ಚಂದ್ರ ಮುಂದಿನ ಜನ್ಮ ಎನ್ನುವುದೇನಾದರೂ ನಿನಗೆ ಸಿಕ್ಕಿದರೆ ಇಂತಹ ಪಾಪಿ ಗಂಡನನ್ನು ನನಗೆ ಕೊಡಬೇಡ ಅಂತ ಹೇಳಿ ಆ ದೇವಿಯ ಪಾದಗಳಿಗೆ ತಲೆ ಇಟ್ಟು ಬೇಡಿ ಯಾವ ಸುಖ ಯಾವ ಸಾಮ್ರಾಜ್ಯಕ್ಕೋಸ್ಕರವಾಗಿ ನೀನು ನನಗೆ ಮಡದೆಯಾಗಿ ದೊರೆತೆ ಸುಖವಾಗಿರುವ ವೇಳೆಯಲ್ಲಿ ಕಾರಣಕ್ಕೆ ತಂದು ದಟ್ಟ ಅಡವಿಯಲ್ಲಿ ನಿನ್ನನ್ನು ಬಿಟ್ಟು ನಾನಿರಬೇಕಾಯಿತು ಆ ದೇವರಲ್ಲಿ ಬೇಡುಕೋ ಚಂದ್ರ ಮಹಾತಾಯಿ ಹೇಳಿದ್ರು ನಾನು ಹಾಗೆ ಬೇಡ್ಕೊಂಡ್ಬಿಟ್ಟೆ ಕಣ್ರಿ ಏನೆಂತ ಬೇಡ್ಕೊಂಡೆ ಏಳು ಜನ್ಮ ಬಂದರು ನನಗೆ ಕಲಕಲದ ಬದಿಯು ನೀನಾಗಬೇಕು ಬಂದರು ನನಗೆ ಕಲಕಲ ನೀನು ಪತಿಯಾಗಬೇಕು ನೀನನ್ನ ಪತಿಯಾಗಿ ನಾನಿನ್ನ ಪತಿಯಾಗಿ ನೀನನ್ನ ಪತಿಯಾಗಿ ನಾನಿನ್ನ ಪತಿಯಾಗಿ ನೂರಾರು ವರುಷ ಬಾಳಬೇಕು ನೂರಾರು ವರುಷ ಬಾಳಬೇಕು ನೀನೇ ಬಂದರು ನನಗೆ ನೀವೇ ನನಗೆ ಪತಿಯಾಗಿರಿ ನೀವೇ ನನಗೆ ಪತಿಯಾಗಿರಿ ದೇವರನ್ನು ಬೇಡಿಕೊಂಡಂತೆ ಏಳೇಳು ಜನ್ಮಗಳು ಬಂದರೂ ಕೂಡ ನೀವೇ ಗಂಡನಾಗಿ ನಾನೇ ಹೆಂಡತಿಯಾಗಿ ಸಾವಿರಾರು ವರ್ಷಗಳನ್ನ ಬಾಳುವಂತೆ ಮಾಡುವಂತೆ ಕೇಳ್ಕೊಳ್ತಿದ್ದೀನಿ ಅಯ್ಯೋ ಪಾಪಿ ಪಾಪಿ ಹೃದಯವೇ ನೀನು ಎಂತಹ ಹೃದಯ ಆಗಲಿ ಈ ಕಾರ್ಯಮರದ ಬುಡದಡಿಯಲ್ಲಿ ಕುಳಿತುಕೊಂಡಿರು ನಾನು ಈಗಲೇ ಹೋಗಿ ಮುದ್ರೆಯುಂಗುರದ ಬೆಳಕಿನ ಸಹಾಯದಿಂದ ಜಲವನ್ನು ತೆಗೆದುಕೊಂಡು ಬರ್ತೇನೆ ಎಂಬುದಾಗಿ ಮಹಾತಾಯಿಯ ಕಾರ್ಯಮರದ ಬುಡದಡಿಯಲ್ಲಿ ಕುಳ್ಳಿರಿಸಿದ್ದಾರೆ ತುಂಬು ಬಾಯಾರಿಕೆಯಾಗಿರುವಂತಹ ತುಂಬು ಗರ್ಭಿಣಿಗೆ ಜಲವನ್ನು ತೆಗೆದುಕೊಂಡು ಬರಲು ಮುದ್ರೆಯುಂಗುರದ ಬೆಳಕಿನ ಸಹಾಯದಿಂದ ನಡೆದು 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 ಸಾಕಾಗಿ ಹೋಗುತ್ತದೆ ಕಲಿಪುರುಷ ನೋಡಿದ ಕ್ಷಣದಲ್ಲಿ ಹೇಳಿದಂತೆ ಆಹಾ ದಂಪತಿಗಳನ್ನ ದೂರ ಮಾಡಲು ಇದೇ ತಕ್ಕ ಸಮಯ ಆಗಲೇ ಹೋಗಿರುವಂತಹ ದಂಪತಿಗಳನ್ನ ಪುನಃ ಒಂದುಗೂಡಿಸಬಾರದು ಈಗಲೇ ವ್ಯಾಖ್ಯಗಳನ್ನು ನಿರ್ಮಾಣ ಮಾಡಬೇಕು ಎಂಬುದಾಗಿ ತನ್ನ ಕೈಯಲ್ಲಿ ಹೀಗಲ್ಲ ಸಿಂಹ ಶಾರ್ದೂಲಾದಿ ದುಷ್ಟ ವ್ಯಾಖ್ಯಗಳ ಗರ್ಜನೆ ಕೇಳಿ ಬರುತ್ತದೆ ಅಯ್ಯೋ ಅಯ್ಯೋ ಅಮ್ಮ 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 ಎಂದು ಕೆಳಗಡೆ ಬಿದ್ದರೆ ದುಷ್ಟ ವ್ಯಾಖ್ಯಗಳು ಬಂದು ಈ ಮಹಾತಾಯಿಯ ದೇಹವನ್ನು ಕಚ್ಚಿಕೊಂಡು ಹೋಗಿ ಬಹಳಷ್ಟು ಗಾಯದ ತಾಯಿ ಮರದ ಬುಡದಡಿಯಲ್ಲಿ ಕಲಿಪುರುಷ ಒಬ್ಬ ದಾರಿಕಾರನ ವೇಷಧಾರಿಯಾಗಿ ಈಕೆಯನ್ನು ಎಚ್ಚರಿಸಿಕೊಳ್ಳಬೇಕು ಇಲ್ಲದೆ ಹೋದರೆ ಪತಿವ್ರತೆಯ ಶಾಪವನ್ನು ಸುಟ್ಟು ಬಿಡುತ್ತದೆ ಎಂಬುದಾಗಿ ಕಲಿಪುರುಷ ಶಿವಸ್ಮರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಶಿವನೇ ಶಂಕರನೇ ಶಶಿಲಲಾಟ ಶೋಭಿತನೇ ಜಗಧರ್ಮಾಂಬರನೇ ಸ್ವಾಮಿ ಕಾಪಾಡು ಎಂಬುದಾಗಿ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ
ಹೇಮಕೂಟ ತಟ ನಿವಾಸ ಬಸವದೇಶ ಬಸವದೇಶ ಭಜನ ಪರಿಪಾಲಿತ ಬಸವದೇಶ ಬಸವದೇಶ ನಟ ಜನ ಪರಿಪಾಲಿತ ಭೂತನಾಥ ಮಹೇಶ ಪಾಠ ರಚಿತ ಪಾಲಿತ ताई महाताई की जय श्री गुरु सुब्रह्मण्येश्वर महाप्रभु की जय ಆಗ ಮಹಾತಾಯಿ ಯಾವಾಗ ಮಲಗಿದಾಗ ಕಲಿಪುರುಷ ಒಬ್ಬ ದಾರಿಕಾರನ ವೇಷಧಾರಿಯಾಗಿ ಬಂದು ಈ ಮಹಾತಾಯಿ ಜಲವನ್ನು ಪ್ರೋಕ್ಷಣೆ ಮಾಡಿದ್ದಾರೆ. ಎದ್ದು ಕೇಳ್ತಾ ಇದ್ದಾರೆ, ಸ್ವಾಮಿ ನೀವು ಯಾರು? ಅವ ನಾನೊಬ್ಬ ದಾರಿಕಾರನು, ನಿನ್ನನ್ನು ಹುಲಿಯು ಕಚ್ಚಿಕೊಳ್ಳುತ್ತಲಿತ್ತು, ಅದರ ಬಾಯಿಂದ ಬಿಡಿಸಿ ಕಾಯ್ದೆನು, ನನಗೇನಾದರೂ ದಾನವನ್ನು ಕೊಡುವ ಅಂತ ಕೇಳಿದೆ. ದಾನವನ್ನು ಕೊಡುವುದೆಂದರೆ ಮಹಾತಾಯಿ ಕಾನನದಲ್ಲಿ ಏನು ದಾನವನ್ನು ಕೊಡುತ್ತಾರೆ. ಆದರೆ ಪ್ರಾಣ ರಕ್ಷಣೆಯನ್ನು ಮಾಡಲು ಇವರಿಗೆ ಏನಾದರೂ ಕೊಡಲೇಬೇಕಲ್ಲ ಎಂಬುದಾಗಿ ಕಣ್ಣೀರನ್ನು ಒರೆಸಿಕೊಳ್ಳುವಾಗ ಮೂಗಿನಲ್ಲಿದ್ದಂತಹ ಮೂಗುತಿಯು ಕೈ ತಾಕಿದೆ. ಕೈ ತಾಕಿದಂತ ತಕ್ಷಣದಲ್ಲಿ ಆ ಮೂಗುತಿಯನ್ನು ಬಿಚ್ಚಿ ಕಲಿಪುರುಷನಿಗೆ ದಾನವನ್ನು ಮಾಡ್ತಾ ಇದ್ದಾರೆ. ಈ ಪುತ್ರನ ಬರೀ 9 ಬನ್ನಿ ಹರ್ಷ ಕುಂಭಗಳನ್ನು ಧರಿಸಿ, ಆಮೇಲೆ ಅಡಿಕೆ ಬೆಳೆದಲ್ಲಿ ನಿಮ್ ಕೈಲಾದ ಮಟ್ಟಕ್ಕೆ
2,000 ರೂಪಾಯಿ ನೋಟ್ ಯಾರು ಇಡಬೇಡಿ, ನಡೆಯಲ್ಲ. ಅದಕ್ಕಿಂತ ಒಳಪಟ್ಟು ನೋಟ್ಗಳು ಯಾವಾಗ ಇಟ್ಟು ಅವರಿಗೆ ಮಡ್ಲು ತುಂಬಬೇಕು, ಬರೀ ಕೈಯಲ್ಲಿ ಮಡ್ಲು ತುಂಬಬಾರದು. ಅರ್ಶ ಕುಂಕುಮ ಇಡಿ, ತಲೆ ಹೂವ ಇಡಿ, ಅಕ್ಷತೆ ಕಾಳು ಹಾಕಿ. ಆಗ ಕಲಿಪುರುಷ ಆಶೀರ್ವಾದವನ್ನು ಮಾಡ್ತಾ ಹೇಳ್ತಾ ಇದ್ದಾರಂತೆ. ಅಮ್ಮ ಮುತ್ತೈದೆತನವು ನಿನಗೆ ಶಾಶ್ವತವಾಗಲಮ್ಮ. ಆ ಹರಿಯು ನಿನ್ನ ಕಾಯುವ ಚಿರಚಿರತೆಯನ್ನು ತಾಯೇ. ಆ ಹರಿಯು ನಿನ್ನ ಕಾಯುವ ಚಿರಚಿರತೆಯನ್ನು ತಾಯೇ. ಮುತ್ತೈದೆತನವು ನಿನಗೆ ಶಾಶ್ವತವಾಗಲಮ್ಮ. ಹತ್ತಾರು ವರ್ಷ ನೀನು ಬರಬೇಕು ನನ್ನ ತಾಯೇ. ನಾ ಹೋಗಿ ಬರುವೆ ನಮ್ಮ ಕರಿಗಿನ ಕಾಯುವ ತಾಯೇ. ನಾ ಹೋಗಿ ಬರುವೆ ನಮ್ಮ ಕರಿಗಿನ ಕಾಯುವ ತಾಯೇ. ಅಮ್ಮ ನಿನಗೆ ಮುತ್ತೈದೆತನವು ಶಾಶ್ವತವಾಗಲಿ. ಶ್ರೀ ಹರಿಯ ಆಶೀರ್ವಾದ ನಿನಗೆ ಯಾವಾಗಲೂ ಇರ್ತದೆ. ನೀನು ಮಹಾಭಾಗ್ಯವಂತೆ, ನಾನೇನು ಬರ್ತೇನೆ ಎಂಬುದಾಗಿ ಅಲ್ಲಿಂದ ಹೊರಟಿದ್ದಾರೆ. ತುಂಬು ಗರ್ಭಿಣಿಯಾಗಿರುವ ಮಹಾತಾಯಿಗೆ ಗರ್ಭವೇದನೆ ಪ್ರಾರಂಭವಾಗಿದೆ. ಅಲ್ಲಿ ಅಕ್ಕ, ತಂಗಿ, ಅಣ್ಣ, ತಮ್ಮ, ಬಂಧು ಬಳಗ ಯಾರೂ ಇಲ್ಲ. ತಾರೆಯ ಮರದ ಬೇರುಗಳನ್ನೇ ತನ್ನ ಅಕ್ಕ, ತಂಗಿ ಎಂಬುದಾಗಿ ಭಾವಿಸಿ ಶೋಕಪೂರಿತರಾಗಿ ಹೇಳ್ತಾ ಇದ್ದಾರಂತೆ. ಅಮ್ಮ ಅಯ್ಯೋ ಅಮ್ಮ, ಅಮ್ಮ ಅಯ್ಯೋ ಈ ಬಾಧೆಯನ್ನು ತಾಳಲಾರನಮ್ಮ ಎಂಬುದಾಗಿ ಎಡದ ಬೇರನು ಹಿಡಿವೆ. ತಂಗಿ ಸಂಕಟ ಹರಿಸೆ. ಎಡದ ಬೇರನು ಹಿಡಿವೆ, ತಂಗಿ ಸಂಕಟ ಹರಿಸೆ. ಬಲದ ಬೇರನು ಹಿಡಿವೆ, ಅಕ್ಕಾಳಿ ಬಾಧೆ ಸಹಿಸೆ. ತಾಯ ಬೇರನು ಹಿಡಿವೆ, ತಾಪವ ಸಹಿಸೆನಮ್ಮ. ತಾಯ ಬೇರನು ಹಿಡಿವೆ, ತಾಪವ ಸಹಿಸೆನಮ್ಮ. ಶುಕ್ರವಾರದ ರಾತ್ರಿ 3 ಗಂಟೆ ವೇಳೆಯಲ್ಲಿ ಮಹಾತಾಯಿ ಮುದ್ದು ಮಗನ ಮಹಾತಾಯಿ
ಅಮ್ಮ ತಾಯೇ ಅಮ್ಮ. ಶುಕ್ರವಾರದ ರಾತ್ರಿ 3 ಗಂಟೆಯ ವೇಳೆಯಲ್ಲಿ ಮಹಾತಾಯಿ ಮುದ್ದಾದ ಮಗುವಿಗೆ ಜನ್ಮವಿಟ್ಟಿದ್ದಾರೆ. ಮಗು ಮುಂಬದಿಯಲ್ಲಿ ಬಿದ್ದು ಹೋದರೆ ತಾಯಿ ಹಿಂಬದಿಯಲ್ಲಿ ಬಿದ್ದು ಹೋಗಿದ್ದಾರೆ. ಏನು ಮಾಡಬೇಕೆಂಬುದಾಗಿ ತಿಳಿಯದೆ ಹಾಗೆ ನಡೆದು ಬರುತ್ತಿದ್ದಾರೆ. ರಕ್ತ ಕಶ್ಮಲವಾಗಿರುವಂತಹ ಈ ಮೈಯನ್ನು ನೋಡಿ ಮಹಾತಾಯಿ ಕಶ್ಮಲೇ ಎನ್ನುವ ಹೆಸರಿಟ್ಟುಕೊಂಡು ದಟ್ಟ ಅಡವಿಯಲ್ಲಿ ಮಗನನ್ನ ಸಾಕಬೇಕು, ಎಲ್ಲಿಯಾದರೂ ನನ್ನ ಮಗನನ್ನ ಬಹಳ ವಿಧವಾಗಿ ಅವನನ್ನು ಬೆಳೆಸಬೇಕು ಎಂಬುದಾಗಿ ಬರ್ತಾ ಇದ್ದಾರೆ. ಆ ಕಾಡಿನಲ್ಲಿ ಒಬ್ಬ ಕೊರಮರ ಎಲ್ಲಯ್ಯ ಎಂಬಾತ ದಾರಿಯಲ್ಲಿ ಬರುವವರನ್ನ ಹೋಗುವವರನ್ನ ತಲೆಯನ್ನು ಹೊಡೆದು ಜೀವನವನ್ನು ಮಾಡುವುದು ಅವನಂತ ಹೇಳಿದರು. ಇಂತಹ ಕೊರಮರ ಎಲ್ಲಯ್ಯ ಈಕೆಯನ್ನು ನೋಡಿದ. ಈ ಮಹಾತಾಯಿ ಮಗುವನ್ನು ಎತ್ತುಕೊಂಡು ಯಾವಾಗ ಅಳ್ತಾ ಬರ್ತಾ ಇರಲಿ, ಈತ ನೇರವಾಗಿ ತನ್ನ ಹೆಂಡತಿ ಎತ್ತ ಹೋಗಿದ್ದಾನೆ. ಕಾಡಲ್ಲಿ ಒಬ್ಬ ಹೆಂಗಸು ಬಹಳ ಕಷ್ಟಪಡ್ತಾ ಮಗುವನ್ನು ಎತ್ತುಕೊಂಡು ಬರ್ತಾ ಇದ್ದಾರೆ. ಅವ್ರ ಕಷ್ಟಗಳನ್ನು ನೋಡಿದ್ರೆ ತುಂಬಾ ಅಯ್ಯೋ ಅನ್ಸುತ್ತೆ. ಬಾ ಹೋಗ್ಬಿಟ್ಟು ಕರ್ಕೊಂಬರೋಣ. ಏನು ಬೇಡ, ನಾನೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಕೊರಮರ ಎಲ್ಲಮ್ಮ ನೇರವಾಗಿ ಈ ಮಹಾತಾಯಿಯಿಂದ ಕರೆದುಕೊಂಡು ಬರೋದಕ್ಕೋಸ್ಕರವಾಗಿ ಬರ್ತಾ ಇದ್ದಾರೆ. ಕಶ್ಮಲಾದೇವಿ ಇರುವುದನ್ನು ನೋಡಿದ ಕ್ಷಣದಲ್ಲಿ ಎಂದಂತೆ ಎಂದೊಂದು ಹಿಂಗಿರ್ತಾರ. ಅಯ್ಯೋ, ನನ್ನ ತಲೆಯೆಲ್ಲ ಕೆರೆದುಕೊಂಡಿದೆ, ಸೀರೆಯೆಲ್ಲ ಒಂಥರ ಆಗೋಗಿದೆ, ಏನ್ ಮಾಡೋದು ಅಂತ ಹೇಳಿ ಸೀರೆಯನ್ನೆಲ್ಲ ಸುತ್ತಕೊಂಡು ಆ ಸೆರಗನ್ನ ತಲೆಯ ಮೇಲೆ ಹೊತ್ತುಕೊಂಡು ಹತ್ತಿರಕ್ಕೆ ಬರ್ತಾ ಇದ್ದಾರೆ. ಕಶ್ಮಲಾದೇವಿ ಚಂದ್ರಹಾಸೆಯಾಗಿರ್ತಕ್ಕಂಥ ಅವರು ಕಶ್ಮಲಾದೇವಿ ಆಗಿರುವಂತಹ ಸ್ಥಳಕ್ಕೆ ಬಂದು ಕೇಳ್ತಾ ಇದ್ದಾರಂತೆ, ಅಮ್ಮ ಯಾರು ನೀನು ಹೇಳುತ್ತಾಯೇ, ಎಲ್ಲಿ ಬಂದೆಯಮ್ಮ, ಯಾರು ನೀನು ಹೇಳುತ್ತಾಯೇ, ಎಲ್ಲಿಗೆ ಬಂದೆಯಮ್ಮ, ಯಾವ ದೇಶ ಅಮ್ಮ ನಿನ್ನದು, ಯಾವ ದೇಶ ಅಮ್ಮ ನಿನ್ನದು, ಯಾವ ತಾಯಿಯ ನಿನ್ನದು, ಯಾವ ತಾಯಿಯ ನಿನ್ನದು, ಎಲ್ಲ ವಿವರ ಹೇಳುತ್ತಾಯೇ, ಎಲ್ಲ ವಿವರ ಹೇಳುತ್ತಾಯೇ, ಎಂದು ಎಲ್ಲಮ್ಮ ತಾನು ನುಡಿಯೇ, ಎಂದು ಎಲ್ಲಮ್ಮ ತಾನು ನುಡಿಯೇ, ಯಾರು ನೀ ಅಮ್ಮ, ನೀ ಯಾರು ತಾಯೇ, ಅಮ್ಮ. ಅಮ್ಮ ಒಂದು ಟವಲ್ ಅದರೊಳಗಡೆ ಕಟ್ಬಿಟ್ಟು ಮೇಲ್ಗಡೆ ಆಗ ಕೇಳ್ತಾ ಇದ್ದಂತೆ, ಯಾರು ಮಾಡಿ ನೀನು ಎಲ್ಲಿಂದ ಬಂದೆ, ಯಾಕೆ ಹೀಗಾಯ್ತು? ಅವ್ರು ಹೇಳ್ತಾರೆ, ಅಮ್ಮ ನನ್ನದು ತುಂಬಾ ದೂರದ ದೇಶ, ನಾನು ಪರದೇಶಿ ಆಗಿದ್ದೇನೆ. ನಿನ್ನೆ ರಾತ್ರಿ ಈ ಮಗು ಜನನವಾಯಿತು, ನನ್ನನ್ನು ಕಶ್ಮಲೇ ಎಂದು ಕರೆಯುತ್ತಾರೆ. ಬೇಕಾದರೆ ಪರದೇಶಿಯಾದ ನನ್ನನ್ನು ನೀವೇ ಕಾಪಾಡಿದ್ದಾರೆ. ಹಾಗೆ ಆಗಲ್ವಾ, ಮಕ್ಕಳಿಲ್ಲದವರು ನಾವು ನಿನ್ನನ್ನು ಕರ್ಕೊಂಡು ಹೋಗಿ ಜೋಪಾನವಾಗಿ ಸಾಕ್ತೇನೆ ಎಂಬುದಾಗಿ ನೇರವಾಗಿ ಕರೆತಂದು ಕುಟೀರದಲ್ಲಿ ಸಾಕ್ತಾ ಇದ್ದಾರೆ. ಕೊರಮರ ಎಲ್ಲಯ್ಯ ಈಕೆಯನ್ನು ನೋಡಿ ಹೇಳಿದಂತೆ, ಅವ್ವ ನಿನ್ನನ್ನು ನೋಡಿದ ಮೇಲೆ ನನ್ನ ಮನಸ್ಸೇ ಒಂದು ರೀತಿ ಆಗೋಯ್ತು. ನಾನಿನ್ ಕಳ್ತನ ಮಾಡಕ್ಕಿಲ್ಲ, ಸುಳ್ಳು ಹೇಳಕ್ಕಿಲ್ಲ, ಅನ್ಯಾಯ ಮಾಡಕ್ಕಿಲ್ಲ, ದರೋಡೆ ಮಾಡಕ್ಕಿಲ್ಲ, ಕೊಲೆ ಮಾಡಕ್ಕಿಲ್ಲ, ಕಳ್ತನ ಮಾಡಕ್ಕಿಲ್ಲ. ಅವ್ವ ರೆಟ್ಟಿಯಾಗಿ ಶಕ್ತಿ ಇರೋ ಗಂಟ ದುಡಿದು ನಿನ್ನನ್ನು ಸಾಕ್ತೇನೆ ಕಣವ, ನಿನ್ನ ಪಾದರಾಗಿ ಸತ್ಯ ಅಂತ ಹೇಳಿದೆ. ಇಲ್ಲಿ ಮಹಾನುಭಾವರಾಗಿರ್ತಕ್ಕಂತಹ ಸತ್ಯವ್ರತ ಮಹಾರಾಜರು ಜಲವನ್ನು ತೆಗೆದುಕೊಂಡು ಹೋಗಲು ಬರುತ್ತಿರುವಾಗ ಚಿಕ್ಕದಾಗಿ ಹರಿಯುವಂತಹ ಹಳ್ಳವನ್ನು ನೋಡಿ ಹೇಳ್ತಿದ್ದಾರಂತೆ, ಅಮ್ಮ ಜಗದಾಂಬೆ ಗಂಗಾಭವಾನಿ ನನ್ನ ಮೇಲೆ ಕೃಪೆಯನ್ನು ತೋರಿದೆಯಾ ಎಂಬುದಾಗಿ ಆ ಮುದ್ರೆಯಿಂಗುರವನ್ನು ಕಳಚಿ ದರದ ಮೇಲಿಟ್ಟು ತನ್ನ ಕೈಯಲ್ಲಿರುವಂತಹ ಮುದ್ರೆಯಿಂಗುರವನ್ನ ಕಳೆದ ಮೇಲಿಟ್ಟು
ಬೆಳೆದಂತಹ ತಾವರೆ ಎಲೆಗಳನ್ನು ಕಿತ್ತು ದೊನ್ನೆಯನ್ನಾಗಿ ಮಾಡಿ ನೀರನ್ನು ಮೇಲೆ ಕೆತ್ತಬೇಕೆನ್ನುವಾಗ ನೀರೆಲ್ಲವೂ ಥಟ್ಟನೆ ಮಾಯವಾಯಿತು, ಮುದ್ರೆಯಿಂದಲೂ ಮಾಯವಾಯಿತು. ಹಾ ಪರಮಾತ್ಮ, ಏನಿಗೆ ಇಂತಹ ಶೋಧನೆಯನ್ನು ಮಾಡುತ್ತಿರಬೇಕಂತೆ ಕಲಿಪುರುಷ ಕಾಪಾಡುತ್ತಂದೇ ಎಂಬುದಾಗಿ ಆ ಇಳಿದಿರುವ ನೀರನ್ನು ಕೆಳಗೆ ಬಿಡದೆ ಹಾಗೆ ನೆರೆದು ಬರ್ತಾ ಇದ್ದಾನೆ ನಟ್ಟಾಡಲಿಯಲ್ಲಿ. ಪರಮಾತ್ಮನಿಗೆ ಹೇಳ್ತಾನೆ, ಪರಮಾತ್ಮ ಏನಿ ಶೋಧನೆಯೋ ಗ್ರಹಮಲ್ದರಾಜ ಚರಣ ಸುರಪೂಜಾ ಶೋಧನೆಯೋ ಶೋಧನೆಯೋ Sava
ರಾಜ್ಯವನ್ನು ತರಿಸಿದೆ, ಕೋಶವನ್ನು ತರಿಸಿದೆ, ಬಂಧುಗಳೆಲ್ಲ ಸಿರಿ ಸಂಪದ ಎಲ್ಲವನ್ನು ತೋರಿಸಿದೆ. ಕೈಗಳಿದ್ದಂತಹ ಮುದ್ರೆ ಇನ್ನೂ ಮಾಯವಾಗಿ ಹೋಯಿತು. 9 ತಿಂಗಳ ಗರ್ಭಿಣಿಯಾಗಿರುವ ನನ್ನ ಮಗನಿಗೆ ನಾನು ನೀರನ್ನು ತೆಗೆದುಕೊಂಡು ಹೋಗಿ ಕೊಟ್ಟರೆ ಅವಳ ಪ್ರಾಣ ಉಳಿಯುತ್ತದೆ. ಇಲ್ಲದೆ ಹೋದರೆ ನನ್ನ ಮಡದಿ ನನ್ನನ್ನು ಬಿಟ್ಟು ದೂರ ಹೊರಟು ಹೋಗ್ತಾಳೆ. ಪರಮಾತ್ಮ ಶನೇಶ್ವರ, ನಿನ್ನನ್ನು ತಿಳಿದ ಅಪರಾಧವಾದರೂ ಇಂತಹ ಕಷ್ಟವನ್ನು ಕೊಡಬೇಡ ತಂದೆ. ನನ್ನ ಹೆಂಡತಿಯಲ್ಲಿರುವಳು ಹೇಗಿರುವಳು? ತುಂಬ ಗರ್ಭಿಣಿಯಾದ ನನ್ನ ಮಡದಿ ನನ್ನನ್ನ ಅದೆಷ್ಟು ಸಾರಿ ಪ್ರಲಾಪಿಸುತ್ತಿರುವಳು ಏನು? ಚಂದ್ರ 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 ಪ್ರಾಣಕಾಂತೆ ಎಲ್ಲಿರುವೆ ಮನದರಸಿಯೇ. ತನ್ನ ಸತಿಯನ್ನ ಬಿಟ್ಟು ಹೋದಂತಹ ಸ್ಥಳಕ್ಕೆ ಬಂದು ನೋಡಿದರೂ ತನ್ನ ಸತಿಯು ಕಾಣಲಿಲ್ಲ. ತಾನೇ ನನ್ನ ಕುಟುಂಬ ಸುತ್ತ ನೋಡ್ತಾನೆ, ಎಲ್ಲಿಯೂ ಇಲ್ಲ. ಅರ್ಧಾಂಗಿನಿಯಾಗಿ ಸಪ್ತಪದಿಯ ಮೇಲ್ಭಾಗದಲ್ಲಿ ಸಪ್ತಪದಿಯನ್ನು ತೊಳೆದಂತಹ ಋಣವೆಂದು ತೀರಿ ಹೋಗುತ್ತೆ. ಅರ್ಧ ದೇಹವಾದ ಅರ್ಧಾಂಗಿನಿಯಿಂದ ದೂರವಾದ ಮೇಲೆ ನಾನಿನ್ನು ಏಕೆ ಬರುವೆ? ಪರಮಾತ್ಮ ಶನಿ ಮಹಾದೇವ, ಅವಳನ್ನು ಹೇಗೆ ತೆಗೆದುಕೊಂಡು ನನ್ನನ್ನು ಹಾಗೆ ತೆಗೆದುಕೊಂಡು ಈ ಜೀವನ ನಿನ್ನ ಮುಕ್ತಿಯನ್ನು ಕೊಡು ಎಂಬುದಾಗಿ ಕೆಳಗೆ ಬೀಳಲು ಹೋದವಾಗ ಪಕ್ಕದಲ್ಲಿ ಮನಸ್ಸು ಹೇಳ್ತಾ ಇದೆಯಂತೆ, ಅಯ್ಯ ಸಿರಿ ಬಂದ ಕಾಲದಲ್ಲಿ ನೀನು ಈ ಕೆಲಸವನ್ನು ಮಾಡಿಕೊಳ್ಳುತ್ತಿದ್ದೀಯಾ? ಕಷ್ಟ ಬಂದ ಕಾಲದಲ್ಲಿ ನೀನು ಹೀಗೆ ಮಾಡಿಕೊಳ್ಳುವುದು ಉಚಿತವೇ? ಬೇಡ, ಈಸು ಇದ್ದು ಜಯಿಸು, ಸತ್ತರೇನು ನಿನಗೆ ಲಾಭವಿಲ್ಲ ಎಂಬುದಾಗಿ ಹೇಳಿದಾಗ ತನ್ನ ಸತಿಯನ್ನು ಹುಡುಕಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಗಿಡಮರ ಬಳ್ಳಿಗಳಿನ, ಕಾಡಿನ ಪ್ರಾಣಿಗಳಿನ, ಆಕಾಶದಲ್ಲಿ ಭೂಮಿ ತಾಯಿಗಳಿನ ನೋಡಿದಿರಾ ನನ್ನ ಸತಿಯನ್ನ? ಅವಳಿಗಾಗಿ ಜಲವನ್ನ ಒತ್ತುಕೊಂಡು ಬಂದ್ಬಿಟ್ಟಿದ್ದೀನಿ. ನನ್ನ ಸತಿ ಇಲ್ಲದೆ ನಾನು ಬಾಳಲಾರೆ, ಎಲ್ಲವರೇ ತೋರಿಸಿ ಎಂಬುದಾಗಿ ಹೇಳ್ತಾರೆ. ಗಿಡ ಮರ ಬಳ್ಳಿಗಳೇ ಕಾಂತೆಯ ಕಾಣಿರ, ಗಿಡ ಮರ ಬಳ್ಳಿಗಳೇ ಕಾಂತೆಯ ಕಾಣಿರ, ಎಲ್ಲಿ ಹೋದಳೋ ಸತಿ ಎಲ್ಲಿನ ಹುಡುಕಲಿ, ಎಲ್ಲಿ ಹೋದಳೋ ಸತಿ ಎಲ್ಲಿನ ಹುಡುಕಲಿ. ಪತಿ ಪತಿ ಪತಿಯಳು ಅದು ಎಷ್ಟು ಬಂದಳೋ, ಪತಿ ಪತಿ ಪತಿಯಳು ಅದು ಎಷ್ಟು ಬಂದಳೋ. ಏನಾದರೂ ಕಾಣಿದ ಕಾಂತೆಯ
ತನ್ನ ಸತಿಯನ್ನು ಬಿಟ್ಟು ಹೋದಂತಹ ಸ್ಥಳವನ್ನು ಬಿಟ್ಟು ಮುಂದಕ್ಕೆ ಬಂದರೆ ಹೆರಿಗೆಯಾಗಿರುವಂತಹ ಸ್ಥಳದಲ್ಲಿ ಬಿದ್ದಿರುವಂತಹ ರಕ್ತಕಶ್ಮರವನ್ನು ನೋಡಿ, ಇಲ್ಲ, ನನ್ನ ಮರದಿಯು ಇಲ್ಲಿಯೇ ಪ್ರಾಣ ಕಳೆದುಕೊಂಡಿರುವುದು ಸಹಜ, ಕಾಡು ಪ್ರಾಣಿಗಳು ತಿಂದು ಹೋಗಿವೆ ಎಂಬುದಾಗಿ ಭಾವಿಸಿ ತಾನು ಕಟ್ಟಿರುವ ಮಾಂಗಲ್ಯವಾದರೂ ದೊರೆಯಬಹುದೇನು ಎಂಬುದಾಗಿ ನೋಡಿದರೆ ಮಾಂಗಲ್ಯವೂ ದೊರಕಲಿಲ್ಲ. ನಾನಿನ್ನು ಬಾಳುವುದು ಬೇಡ, ಎಲ್ಲಿಯಾದರೂ ತಿರುಗಲಂತೆ ಹೋಗಿ ಜೀವನವನ್ನು ಸಾಗಿಸೋಣ ಎಂಬುದಾಗಿ ತಾನು ಹುಟ್ಟಿರುವಂತಹ ಬಟ್ಟೆಯನ್ನೇ ಹರಿದು ಜೋಳಿಗೆಯನ್ನಾಗಿ ಮಾಡಿಕೊಂಡು ಹಾಗೆ ನಡೆದು ಬರ್ತಿದ್ದಾನೆ ಸೌರಾಷ್ಟ್ರ ನಗರದ ಸ್ಮಶಾನದ ಹತ್ತಿರಕ್ಕೆ. ಬರುವಾಗ ಪರಮಾತ್ಮನನ್ನ ಧ್ಯಾನ ಮಾಡಿ ಹೇಳ್ತಾ ಇದ್ದಾರಂತೆ, ಹೇ ಪರಮಾತ್ಮ, ಅಲೆದಲೆದು ಬಲ್ಲೆನು ತಲ್ಲೆ ಗತಿ ತೋರು ಇಲ್ಲ ಮುಂದೆ. ಅಲೆದಲೆದು ಬಲ್ಲೆನು ತಲ್ಲೆ ಗತಿ ತೋರು ಇಲ್ಲ ಮುಂದೆ. ಈ ಜೀವನ ಇಲ್ಲೇಕೆ ನಾಗರದೆ. ಈ ಜೀವನ ಇಲ್ಲೇಕೆ ನಾ ಬಾಳಬೇಕೆ, ನಾ ಬಾಳಬೇಕೆ. ಇನ್ನೇಕೆ ಜನ್ಮವೋ ಈ ನನ್ನ ಜೀವ, ಈ ನನ್ನ ಜೀವವೋ. ಈಗಲ್ಲ ಅಂತ ಇದೆ, ಇನ್ನು ಸ್ವಲ್ಪ ಹೊತ್ತು. ಆಗ ಮಹಾನುಭಾವರಾಗಿರ್ತಕ್ಕಂತಹ ಸ್ಮಶಾನದ ದೂತರು ಇವರು ಹೆಡೆಗಳ ಮೇಲೆ ಬಿದ್ದಿರುವಂತಹ ಹಕ್ಕಿಕಾಳಗಳಿಂದ ಚಿಕ್ಕ ಬಟ್ಟೆಗಳನ್ನು ಆಯ್ದುಕೊಳ್ಳಲು ಹೋದಾಗ ಸ್ಮಶಾನ ದೂತರು ಬಂದು ಈ ತರ ಕಪಾಳಕ್ಕೆ ಬೀಸಿ ಹೊಡೆದರು. ಯಾರ ಗಂಟೆಕೋಟೆಗಳು ಎಂಬುದಾಗಿ ತೆಗೆದುಕೊಂಡಿದೆಯೋ ಕೊಟ್ಟರು ಅವರನ್ನ. ಆತ ಹೇಳಿದ, ಇಲ್ಲ ಸ್ವಾಮಿ, ಬಹಳ ದಿನಗಳಿಂದಲೂ ಜಲವಿಲ್ಲದೆ ಅನ್ನವಿಲ್ಲದೆ ಬಳಲಿ ಬೆಂಡಾಗಿದ್ದೇನೆ, ನಾನು ಇವುಗಳನ್ನು ಕೊಡುವುದಿಲ್ಲ, ಕೊಡುವುದಿದ್ದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂಬುದಾಗಿ ತಾನು ಇನ್ನೊಂದು ಏಕನ್ನ ಘಮನೆ ಹೊಡೆದ. ಒಡೆದ ತಕ್ಷಣದಲ್ಲಿ ಅಮ್ಮ ಎಂದ ತಕ್ಷಣದಲ್ಲಿ ಪಕ್ಕದಲ್ಲಿ ಕುರುಗಳನ್ನು ಕಾಯ್ತಕ್ಕಂತಹ ವೀರಪ್ಪ ಬಂದ, ಅವರನ್ನು ಏತಕ್ಕೆ ಹೊಡಿತೀರೋ? ಕೈಲಾಗದವರನ್ನ, ಯುದ್ಧದಲ್ಲಿ ಬಂದು ಸೋತವರನ್ನ, ಕುತ್ತದ ಮೇಲೆ ನಿಂತವರನ್ನ ಹೊಡೆಯುವಾಗೆಂಬುದಾಗಿ ನಿಮಗೆ ತಿಳಿದಿಲ್ಲ. ತಿಳಿದಿದೆ ಕಣಯ್ಯ. ನೋಡು, ಇವೆಲ್ಲವೂ ರಾತ್ರಿಯೆಲ್ಲ ಗುಂಡಿ ತರುವುದು, ಎಡಗಳನ್ನ ಓಣಿ ಅವುಗಳಿಂದ ಬರ್ತಕ್ಕಂಥ ಹಕ್ಕೆ ಕಾಳುಗಳನ್ನ, ಚೆಂದು ಬಟ್ಟೆಗಳನ್ನ ತೆಗೆದುಕೊಂಡು ಹೋಗಿ ಕೊಡ್ತೀವಿ. ಆದರೆ ಇವುಗಳನ್ನ ಏನು ಗೊತ್ತಿಲ್ಲದೆ ತೆಗಿತಾ ಇದ್ದಾನಲ್ಲ ಅಪ್ಪ, ಇವೆಲ್ಲವೂ ಅವರಿಗೆ ಸೇರಬೇಕಾದ ವಸ್ತುಗಳು. ನಡೆ, ಇವುಗಳನ್ನು ಅವರಿಗೆ ಕೊಟ್ಬಿಟ್ಟು ನೀನು ಮುಂದಕ್ಕೆ ಹೋಗಿ ಅಂತ ನಡೆ ಎಂಬುದಾಗಿ ಕರೆದುಕೊಂಡು ಬಂದು ಕುರಿಯನ್ನ ಕಾಯುವುದು, ನೂಲನ್ನು ನೂರುವುದು, ಕಟ್ಟಿಗೆ ಸುತ್ತುವುದು, ಹೀಗೆ ಕೆಲಸವನ್ನು ಮಾಡಿಕೊಂಡು ಕಾಲವಾರಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮಹಾತಾಯಿ ಕೊರಮರ ಎಲ್ಲಯ್ಯನ ಮನೆಗೆ ಬಂದಿರ್ತಕ್ಕಂತಹ ಮಹಾತಾಯಿ ಹೇಳಿದಂತೆ, ಅಣ್ಣ, ನಾನು ಇಲ್ಲಿ ಬಂದು 5 ವರ್ಷಗಳಾಯಿತು. ಆ 5 ವರ್ಷಗಳ ಋಣವನ್ನ ಈ ಪುರದಲ್ಲಿ ತೀರಿಸಲು ನನ್ನನ್ನು ಯಾರಿಗಾದರೂ ಋಣಮುಕ್ತರನ್ನಾಗಿ ಮಾಡಬೇಕು. ದಯವಿಟ್ಟು ನಿಮ್ಮ ಕಾಲಗಳಿಗೆ ಬೇಡಿಕೊಡುತ್ತೇನೆ. ಹಾಗೆ ಆಗಲಿ ನಡಿ ಮಾಡಿರುವುದಾಗಿ ಅಂದಿನ ಶುಭ ದಿನದಲ್ಲಿ ಅವರ ಮನೆಯಲ್ಲಿ ಪುಷ್ಟಾನ್ನವನ್ನು ಮಾಡಿಸಿ, ಅವರಿಗೆ ಊಟ ಮಾಡಿಸಿ, ಬಟ್ಟೆ ಅಂಚಿನ ನೂಲು ಸೀರೆಯನ್ನು ಧರಿಸಿ ಉಳಿಸಿ ನೇರವಾಗಿ ಸೌರಾಷ್ಟ್ರ ನಗರಕ್ಕೆ ಮಾರಾಟ ಮಾಡಲು ಬರುತ್ತಿದ್ದಾರೆ. ಬರುತ್ತಿರುವಾಗ ಶ್ರೀಮನ್ನಾರಾಯಣನ ದೇವಾಲಯವನ್ನು ನೋಡಿದರು. ದೇವಾಲಯವನ್ನು ನೋಡಿ ಬಹಳ ಭಕ್ತಿಯಿಂದ ಆರಾಧನೆಯನ್ನು ಮಾಡಿ ಮುಂದಕ್ಕೆ ಹೋಗೋಣ ಎಂಬುದಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಪೂಜೆ ಮಾಡಿ ಬಾ ತಂದೆ ನಾರಾಯಣ, ಬಾ ತಂದೆ ಮಧುಸೂದನ, ಬಾ ತಂದೆ ನಾರಾಯಣ,
ಭಕ್ತರ ಹೊಣೆಯ ನೀಗಿಸಲು ನೀಡಲಿಗೆ ಬಾರಯ್ಯ. ಅರಿವಿನ ಕಡೆಗೆ ಗುರುವಿನ ಮಾರ್ಗವ ತಿಳಿಸಲು ಬಾರಯ್ಯ. ಬಂದು ಬೆಳೆಯುವ ದೇಹದಲ್ಲಿ ಸಂಧಿಯಲಿದೆಯೋ ಪರಮಾತ್ಮ, ನಮ್ಮ ಈ ಸಂಕಟವನ್ನು ಪರಿಹರಿಸಿ ನೀನೇ ಕಾಪಾಡಬೇಕು ಎಂಬುದಾಗಿ ಬೇಡಿಕೊಂಡು ಈಕೆಯನ್ನು ಮಾರಾಟ ಮಾಡುವುದಕ್ಕೆ ಬರುತ್ತಿದ್ದರೆ ಇಲ್ಲಿ ಯಾವ ಮಹಾನುಭಾವರಾಗಿರ್ತಕ್ಕಂತಹ ಗುರು ಹೇಳ್ತಾ ಇದ್ದಾರಂತೆ, ಪಟ್ಟದ ಕಟ್ಟಿಯ ಮೇಲಿದು ರಾಜ್ಯವನ್ನು ಪರಿಪಾಲಿಸುವ ಕರಕ್ಕೆ ಇಂದು ಕುರಿಗಳ ಕಾಯುವ ಕಟ್ಟಿ ಕಟ್ಟಿದವ ಬಂದಿದ್ದೆ. ಅಂದು ರಕ್ತ ಖಚಿತ ಆಭರಣಗಳನ್ನು ಧರಿಸಿದ್ದ ನಾನು ಇಂದು ಕುರಿಕಾಯುವ ಕಂಬಳಿಯನ್ನು ಧರಿಸುವಂತಾಯ್ತೆ. ಪ್ರಜಾಪಾಲಕ ನೀನು ಕುರಿಗಳ ಬಾಳ ಚರಿತೆಯ ಅಂದು ಪಟ್ಟದ ಕತ್ತೆ ನೀಡುವ ರಾಜ್ಯಭಾರವನ್ನು ಮಾಡಬೇಕಾದಂತಹ ನಾನು ಇಂದು ಕುರಿ ಕಾಯುವ ದೊಣ್ಣೆ ನೀಡುವಂತಾಯಿತು. ಅಂದು ಪ್ರಜೆಗಳನ್ನು ಪಾಲಿಸುತ್ತಿದ್ದೆ, ಇಂದು ಕುರಿಗಳನ್ನು ಪಾಲಿಸುತ್ತಿದ್ದೆ. ಅಂದು ಪೀತಾಂಬರಗಳನ್ನು ಧರಿಸುತ್ತಿದ್ದೆ, ಇಂದು ಕೇವಲ ಕಂಬಳಿಯನ್ನು ಧರಿಸುವಂತಾಯಿತು. ಒಡೆಯರನ್ನು ಕರೆದು ಹೇಳಿದರಂತೆ, ಸ್ವಾಮಿ, ನಾನಿಂದ ನಿಮ್ಮ ಮನೆಯಲ್ಲಿ ಇರುವುದಿಲ್ಲ, ಗ್ರಹಚಾರ ಅಧಿಕವಾಗಿದೆ, ಎಲ್ಲಿಯಾದರೂ ಹೋಗಿ ಭಿಕ್ಷಾಟನೆಯನ್ನು ಬೇಡ್ತೇನೆ, ನನಗೆ ಆಶೀರ್ವದಿಸಿ ಎಂಬುದಾಗಿ ಬೇಡಿಕೊಂಡು ತಾವಿಟ್ಟಿರುವಂತಹ ಬಟ್ಟೆಯನ್ನೇ ಅಥವಾ ಜೋಡಿಗೆಯನ್ನಾಗಿ ಮಾಡಿಕೊಂಡು ಕೇರಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಭಿಕ್ಷಾಟನೆಯನ್ನು ಮಾಡುತ್ತಾ ಬರ್ತಾ ಇದ್ದಾನೆ. ಇಲ್ಲಿ ಕೆಲವು ದಾನಿಗಳು ಕೊಡ್ತಾರೆ, ಕೆಲವು ದಾನಿಗಳು ಬಿಡ್ತಾರೆ. ಆಗ ಇಲ್ಲಿ ಇನ್ನೊಂದು ಮೂಲ ವಿಚಾರ ಏನಪ್ಪ ಅಂದ್ರೆ, ಪರಮಾತ್ಮ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಕುರುಬರಲ್ಲಿ ಇಲ್ಲಿ ದೇವಸ್ಥಾನದ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೆಯುವ ಒಂದು ಉದ್ದೇಶದಿಂದ ಭಕ್ತಾದಿಗಳು ಈಗ ನೀಡ್ತಕ್ಕಂತಹ ಭಿಕ್ಷೆಯನ್ನ ದೈವ ಸಹಾಯದ ಕಟ್ಟಡದ ಕ್ಷೇಪ ನಿಧಿ ಕ್ಷೇಪ ಎಂಬುದಾಗಿ ಭಾವಿಸಿ ಎಲ್ಲರೂ ತಮ್ಮ ಕೈಲಾದ ಮಟ್ಟಿಗೆ ಕಟ್ಟಡಕ್ಕೆ ಒಂದು ಸಹಾಯವನ್ನು ನೀಡಬೇಕು ಎಂಬುದಾಗಿ ಬೇಡ್ತೇವೆ. 100 ರೂಪಾಯಿಗಿಂತ ಮೇಲ್ಪಡ್ಕೊಡ್ತಕ್ಕಂಥವ್ರು ಇಲ್ಲಿ ರಸೀದಿ ಬುಕ್ಕಿದೆ, ರಸೀದಿನ ಹಾಕಿಸ್ಕೋಬಹುದು. ಅದಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರು ಜೋಳಿಗೆಗೆ ಹಾಕಬಹುದು. ಹೀಗೆ ಹೇಳ್ತಾ ಭಿಕ್ಷಾಟನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮಲಗಿರ್ತಕ್ಕಂಥವ್ರನ್ನು ಕೂಡ ಎಲ್ಲರನ್ನು ಎಬ್ಬರಿಸಿ ಅವರಿಗೆ ಮುಂದೆ ಲಕ್ಷಾಧಿಪತಿಗಳಾಗುವಂತಹ ಅವಕಾಶವನ್ನು ಮಾಡಿಕೊಡಿ. ಶನಿ ಮಹಾದೇವನ ಕೋಪದ ಜ್ವಾಲೆ ಎಲ್ಲೆಯ ವಂಶವ ಸುರುತ್ತಿದೆ ತಾಯೇ. ಶನಿ ಮಹಾದೇವನ ಕೋಪದ ಜ್ವಾಲೆ ಎಲ್ಲೆಯ ವಂಶವ ಸುರುತ್ತಿದೆ ತಾಯೇ.
भवती विचारे भवती विचारे अय्यो अम्मा ಮಂಚೇನಹಳ್ಳಿ ನಾಗೇಂದ್ರ ಅವರು ಸ್ವಾಮಿಯ ಈ ಒಂದು ಕ್ಷೇತ್ರಕ್ಕೆ 500 ರೂಪಾಯಿ ಕೊಟ್ಟಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಒಂದು ಚಪ್ಪಾಳೆಯ ಮುಖೇನ ಅವರಿಗೆ ಒಂದು ಸನ್ಮಾನಿಸಬೇಕು ಅಂತ ಕೇಳ್ತೇನೆ. ನಾಗೇಂದ್ರ